ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೂಪರ್ ಮಾವ, ನೀವು ಅವಳನ್ನ ಸಖತ್ತಾಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಇದೇ ಒಳ್ಳೆ ಟೈಮು ಮಾವ. ಈ ಟೈಮಲ್ಲಿ ಅವಳು ಈ ಮನೆ ಬಿಟ್ಟು ತೊಲಗಲಿಲ್ಲ ಅಂದರೆ ಮತ್ತೆ ಅವಳನ್ನ ಕಳಿಸೋದು ತುಂಬ ಕಷ್ಟ. ಕಣವ, ನೀನು ಹೇಳ್ದಂಗೆ ಬಾಂಬ್ ಹಚ್ಚಿಬಿಟ್ಟಿದ್ದೀನಿ. ಅದೇನಿದು ಸಿಡಿಯೋದು ಒಂದೇ ಬಾಕಿ ಇರೋದು. ಸಿಡಿಯುತ್ತೆ ಮಾವ, ಡೌಟೇ ಇಲ್ಲ. ಅದೊಂದು ಹಾಕ್ಬಿಟ್ರೆ ನನ್ನ ತಲೆ ಮೇಲಿರೋ ಭಾರ ಅರ್ಧ ಇಲ್ದಂಗೆ ಆಯ್ತದ ಕಣವ. ದೇವ್ರ ದಯದಿಂದ ಯಾವುದೇ ತೊಂದರೆ ಇಲ್ಲ, ಅದು ಆಗ್ಬಿಟ್ರೆ ಸಾಕು ನಾವು. ಇಲ್ಲ ನನಗೆ ತಿಳಿಸ್ಬಿಟ್ರೆ ನೀವು ತಿನ್ನೋದಿದ್ಮೇಲೆ. ಅಯ್ಯೋ, ನಾನು ಈಸ್ಕೊಂಡು ತಿಂದೆ ಲಕ್ಷ್ಮಿ. ಇದು ನಿನಗೆ ಅಂತ ತಂದಿದ್ದು, ತಗೋ ಕೊಡಿ. ನಾನು ತಿನ್ನಿಸ್ತೀನಿ ಬಿಡು. ಪರವಾಗಿಲ್ಲ. ಏನ್ರಿ, ನನ್ನ ಮದುವೆ ಆಗಿ ನೀವು ತಪ್ಪು ಮಾಡಿಬಿಟ್ರಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದಲ್ಲ? ನೀನು ಲಕ್ಷ್ಮಿ 35 ವರ್ಷ ಆದ್ಮೇಲೆ ಅನುಮಾನ ಬರ್ತಿದ್ಯಾ? ಯಾಕೆ? ಮತ್ತಿನ್ನೇನ್ರಿ, ನಾನು ಕಟ್ಕೊಂಡಾಗಿಂದಾನು ಒಂದಲ್ಲ ಒಂದು ಕಷ್ಟ ನೋಡ್ತಾನೆ ಇದ್ದೀರಾ. ನೆಮ್ಮದಿ ಅನ್ನೋದೇ ನಿಮ್ಗಿಲ್ವಲ್ಲ ರೀ? ಹಾಗ್ಯಾಕೆ ಅನ್ಕೊಳ್ತೀಯ ಲಕ್ಷ್ಮಿ? ಹಾಗ್ಯಾಕೆ ಅನ್ಕೊಳ್ತಿದ್ಯಾ? ನೋಡು, ಈ ನೆಮ್ಮದಿ ಅನ್ನೋದು ಆಸ್ತಿ ಅಂತಸ್ತಿದ್ರೆ ಬರುವಂಥದ್ದಲ್ಲ. ಕಷ್ಟ ಸುಖದಲ್ಲಿ ಸಮಪಾಲನ ಹಂಚ್ಕೊಂಡು ಅರ್ಥ ಮಾಡ್ಕೊಂಡು ಬದುಕೋರ ಜೊತೆಲಿದ್ರೆ ನೆಮ್ಮದಿ ಇರುತ್ತೆ. ಏನಪ್ಪ, ನನಗಂತೂ ಹಾಗನ್ಸಿಲ್ಲ ಲಕ್ಷ್ಮಿ. ನಾವೆಷ್ಟು ದಿನ ಅಂತ ಈ ಹಳೆ ಬಸ್ಸಲ್ಲೇ ಇರೋದು? ನಾವೊಂದು ಬಾಡಿಗೆ ಮನೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ನೀವು ಹೇಳೋದೇನು ಸರಿನೇ, ಆದರೆ ತಿನ್ನೋಕೆ ಗತಿ ಇಲ್ಲ ನಮಗೆ. ಇನ್ನು ಬಾಡಿಗೆ ಎಲ್ಲಿಂದ ಕಟ್ತೀವಿ? ಒಂದು ಕೆಲಸ ಹುಡುಕೊಳ್ತೀನಿ ಲಕ್ಷ್ಮಿ. ನನಗೊಂದು ಕೆಲಸ ಅಂತ ಸಿಕ್ಕಿದ್ರೆ ನಮ್ಮ ಸಮಸ್ಯೆ ಅರ್ಧ ಬಗೆಹರಿದೈತೆ. ಕೂತು ತಿನ್ಬೇಕಾಗಿರೋ ಈ ವಯಸ್ಸಲ್ಲಿ ಕೆಲಸ ಹುಡುಕೋದು ಅಂದ್ರೆ ಏನು? ನಿಮಗೆ ಸುಖ ಅನ್ನೋದೇ ಕೇಳ್ಕೊಂಡ್ ಬಂದಿಲ್ವಾ? ಲಕ್ಷ್ಮಿ, ಹಾಗೆ ಯಾತಕ್ಕೆ ಅನ್ಕೊಳ್ತೀಯ? ಕೂತ್ಕೊಂಡು ತಿಂತಾ ಇದ್ರೆ ಬೊಜ್ಜು ಬೆಳೆಯುತ್ತೆ, ಆರೋಗ್ಯ ಹಾಳಾಗುತ್ತೆ. ದುಡಿತಾ ಇದ್ರೆ ದೇಹನೂ ಶಕ್ತಿಯುತವಾಗಿರುತ್ತೆ. ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ಮಾಡ್ತೀನಿ. ಲಕ್ಷ್ಮಿ, 35 ವರ್ಷದ ಹಿಂದೆ ನಾವು ಮದುವೆ ಆದಾಗ ಹೇಗಿದ್ವೋ ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ. ಆಗ್ಲೂ ಕೆಲಸ ಇರಲಿಲ್ಲ, ಈಗಲೂ ಕೆಲಸ ಇಲ್ಲ. ಆದ್ರೆ ಅವಾಗಿದ್ದಂತ ಉತ್ಸಾಹ ಹಾಗೆ ಇದೆ ನೋಡಿ. ನಾನು ಏನಾದ್ರು ಕೆಲಸ ಹುಡುಕೊಳ್ಳ? ಯಾಕೆ ಲಕ್ಷ್ಮಿ, ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನಿಲ್ವಾ? ನಾನೇನೋ ಮಾಡ್ತೀನಿ ಬಿಡು, ನೀನ್ ತಲೆ ಕೆಡಿಸ್ಕೊ. ಪ್ರಸಾದ ಎಲ್ಲಿ? ತಿನ್ನು, ಪ್ರಸಾದ ತಿನ್ನು. ಅಕ್ಕ, ವೀಣಕ್ಕ, ಚಲ್ವಿ, ಬೆಂಕಿ, ಅತ್ತೆ ಮಾವ ಸಿಕ್ಕದ್ರಾ? ಎಲ್ಲೂ ಕಾಣಿಸ್ಲಿಲ್ವಾ? ರಾತ್ರಿ ಎಲ್ಲ ಪಾಪ ಅವ್ರು ಎಲ್ಲಿದ್ರು, ಎಲ್ಲಿ ಮಲಗಿದ್ರು, ತಿಂದ್ರೋ ಇಲ್ವೋ, ಇದೆಲ್ಲ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ ಅಕ್ಕ. ಪಾಪಿಗಳ ಕೈಯಲ್ಲಿ ಸಿಕ್ಕಾಕೊಂಡು ನರಳರೋನ್ನ ನೋಡಿ ಪಾಪ ಅಂದ್ರು ಏನು ಪ್ರಯೋಜನ? ಆದರೂ ಎಷ್ಟೊಳ್ಳೆ ಅತ್ತೆ ಮಾವ, ಅವ್ರ ಜೀವನದಲ್ಲಿ ಯಾಕೆ ಹೀಗಾಗ್ತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನಮ್ಮ ಮನೆಯವ್ರ ಹತ್ರ ಮಾತಾಡ್ಬೇಕಾ? ಅಯ್ಯೋ, ಅವ್ರ ಹತ್ರ ಮಾತಾಡೋದು ಒಂದೇ, ಬಂಡಿಗೆ ತಲೆ ಚುಚ್ಕೊಳ್ಳೋದು ಒಂದೇ. ಬಿಟ್ಟಾಕು. ಅವ್ರಿಗೆ ಮನುಷ್ಯರ ರೂಪ, ಆದರೆ ಮೃಗ ಅವರು.
ನಾವೆಲ್ಲ ಸೇರಿ ಅತ್ತೆ ಮಾವನ್ನ ಹುಡ್ಕೋಣ. ಹಾ ಚೆಲ್ವಿ ಮೊದಲೇ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರಿಬ್ರು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ತನಗೆ ಭಯ ಆಗ್ತದೆ. ಅಯ್ಯೋ ಅಕ್ಕ, ಹಾಗೆ ಆಗಲಿ. ದೇವರು ಒಳ್ಳೆಯವ್ರಿಗೆ ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನೆ ಅಷ್ಟೇ, ಆದರೆ ಯಾವತ್ತೂ ಕೆಟ್ಟದ್ದು ಮಾಡೋಕ್ಕಿಲ್ಲ. ನೋಡಿ, ನಾವಿಬ್ಬರು ಅತ್ತೆ ಮಾವನ ಹುಡ್ಕಕ್ಕೆ ಹೋಗ್ತೀವಿ. ನೀವು ಅವರಿಬ್ರು ಕ್ಷೇಮವಾಗಿ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಅಷ್ಟೇ, ಅಳ್ಬೇಡಿ. ಹುಷಾರು. ಸೊಸೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಇವರು ಏನೋ ಮಾಡಿದ್ದಾರೆ ಅಂತ ಊರ್ ಜನ ಎಲ್ಲ ನಾಳೆ ನಮ್ಮ ಬಗ್ಗೆ ಮಾತಾಡ್ತಾರೆ. ಬೇಕಿತ್ತ ನಮ್ಗಿದೆಲ್ಲ? ಅವಳು ನಮ್ಮನೆ ವಸೂಲ್ ತುಳಿತಾ ಇದ್ದಂಗೆ ನಾನು ಎದುರುಗಡೆ ನಿಂತ್ಕೊಂಡು ಮಾತಾಡದೇ ಇರೋ ನನ್ನ ಮಗ ನಾನು ಎದುರಿಗೆ ನಿಂತ್ಕೊಂಡು ಮಾತಾಡಂಗೆ ಆಗೋದಾ? ಇಂಥ ಅನಿಷ್ಟದ ಹೆಣ್ಣು ತಗೊಂಬಂದ್ಬಿಟ್ಟ ನಮ್ಮ ಮನೆಗೆ. ಹೌದು, ಇದೆಲ್ಲ ನನ್ನಿಂದಾನೇ ಆಗ್ತಿರೋದು. ನನ್ನಿಂದಾನೇ ಸಿದ್ದು ಅವ್ರಿಗೆ ಇಷ್ಟೆಲ್ಲ ಕಷ್ಟ. ನಾನಿಲ್ಲದೆ ಇದ್ದಿದ್ರೆ ಸಿದ್ದು ಅವ್ರಿಗೆ ತಕ್ಕನಾಗಿರೋ ಹುಡುಗಿನ ಮದುವೆ ಆಗಿ ಖುಷಿಯಾಗಿರ್ತಿದ್ರು. ಸಿದ್ದು ಅವ್ರ ಮನೆಯವ್ರು ಕೂಡ ಖುಷಿಯಾಗಿರ್ತಿದ್ರು. ಸಿದ್ದು ಅವರೇ, ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಂಡ್ಬಿಟ್ರಿ. ಇಲ್ಲ, ನಾನಿಲ್ಲದೆ ಇದ್ರೆ ಸಿದ್ದು ಅವ್ರ ಜೀವನ ಚೆನ್ನಾಗಿರುತ್ತೆ. ಹೌದು, ಲಕ್ಷ್ಮೀ ನಿವಾಸ ಲಕ್ಷ್ಮೀ